ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಯಾವಾಗಲೂ ಅಕ್ಕಿ ದೋಸೆ ತಿಂತಾನೆ ಇರ್ತೀವಿ ಮಾಡಿಕೊಂಡು. ಈ ರೀತಿ ಡಿಫ್ರೆಂಟ್ ಆಗಿ ಆಂಧ್ರ ಸ್ಟೈಲ್ ಪೆಸರಟ್ಟು ಮಾಡೋಣ ಅಂತ ಹೇಳಿ ನಾನಿಲ್ಲಿ 1 ಕಪ್ ಅಷ್ಟು ಹೆಸರು ಕಾಳು ತಗೊಂಡಿದ್ದೀನಿ. 1 ಕಪ್ ಹೆಸರು ಕಾಳನ್ನ ಅಲ್ಲಿ ಒಂದ್ಸರಿ ತೊಳ್ಕೊಂಡು ಆಮೇಲೆ ಬಟ್ಲಿಗೆ ಹಾಕಿ ನೆನೆಸಿಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಹೆಸರು ಕಾಳಿಗೆ ನಾನಿಲ್ಲಿ ಅರ್ಧ ಕಪ್ ಅಷ್ಟು ಅಕ್ಕಿ ಮತ್ತೆ 1/4 ಕಪ್ ಅಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ. ನಾವು ಯಾವ ಕಪ್ಪಲ್ಲಿ ಹೆಸರು ಕಾಳು ತಗೋತೀವೋ ಅದೇ ಕಪ್ಪಲ್ಲಿ ಅಕ್ಕಿ ಮತ್ತೆ ಉದ್ದಿನ ಬೇಳೆನ ತಗೊಂಡು ಈ ರೀತಿ ಒಂದ್ಸರಿ ನೀರಲ್ಲಿ ತೊಳೆದು ಎರಡನ್ನೂ ನೆನೆಸಿಟ್ಕೊಂಡಿದ್ದೀನಿ. ಅಕ್ಕಿ ಮತ್ತೆ ಉದ್ದಿನ ಬೇಳೆನ ಸಪರೇಟ್ ಆಗಿ ನೆನೆಸ್ಕೋಬೇಕು. ಹೆಸರು ಕಾಳಾದ್ರೆ ಬೇಗ ನುಣ್ಣಕ್ಕಾಗ್ಬಿಡುತ್ತೆ. ರುಬ್ಬುವಾಗ ಸ್ವಲ್ಪ ನುಣ್ಣಕ್ಕಾಗಕ್ಕೆ ಲೇಟ್ ಆಗುತ್ತೆ. ಸೊ ಅದಕ್ಕೆ ನಾನು ಅಕ್ಕಿ ಮತ್ತೆ ಉದ್ದಿನ ಬೇಳೆನ ಸಪರೇಟ್ ಆಗಿ ನೆನೆಸ್ಕೊಂಡಿದ್ದೀನಿ. ನೈಟು ಅಕ್ಕಿ ಹೆಸರು ಕಾಳನ್ನ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ರುಬ್ಕೋತಾ ಇದ್ದೀನಿ. ನಾವು ಬೇಕು ಅಂದ್ರೆ ಬೆಳಗ್ಗೆನೆ ನೆನೆಸ್ಬಿಟ್ಟು ನೈಟ್ ರುಬ್ಬಿಟ್ಟು ಬೆಳಗ್ಗೆಗೆ ನೆಕ್ಸ್ಟ್ ದಿನ ಮಾರ್ನಿಂಗು ದೋಸೆನ ಮಾಡ್ಕೋಬಹುದು. ನಾನಿಲ್ಲಿ ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ರುಬ್ಬಿಟ್ಟು ಹಾಗೇನೆ ದೋಸೆ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡಿದ್ರು ಸಹ ದೋಸೆ ತುಂಬಾ ಚೆನ್ನಾಗಿ ಬರುತ್ತೆ, ಸಾಫ್ಟ್ ಆಗಿ. ನೆನೆಸಿಟ್ಕೊಂಡಿರೋ ಹೆಸರು ಕಾಳನ್ನ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕೊಂಡೋದಕ್ಕೆ ನಾನು ಇಲ್ಲಿ ಒಂದು ಅರ್ಧ ಇಂಚಷ್ಟು ಶುಂಠಿ ಮತ್ತೆ ಒಂದು 5 ರಿಂದ 6 ಹಸಿಮೆಣಸಿನಕಾಯಿ ಹಾಕಿ ನುಣ್ಣಕ್ಕೆ ರುಬ್ಕೋತಾ ಇದ್ದೀನಿ. ರುಬ್ಕೊಂಡಾದ್ಮೇಲೆ ಇದನ್ನ ಒಂದು ಪಾತ್ರೆಗೆ ಹಾಕೊಂಡು ನಾವು ನೆನೆಸಿಟ್ಕೊಂಡಿರೋ ಅಕ್ಕಿ ಮತ್ತೆ ಉದ್ದಿನ ಬೇಳೆನ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಕ್ಕೆ ರುಬ್ಕೋಬೇಕು. ಹೆಸರು ಕಾಳು ಜೊತೆಗೆ ಶುಂಠಿ ಮತ್ತೆ ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ಅದ್ರ ಟೇಸ್ಟೇ ತುಂಬಾ ಚೆನ್ನಾಗಿರುತ್ತೆ. ನಾವು ಬರೀ ದೋಸೆ ತಿಂದ್ರೇನು ಸಾಕು, ಸಖತ್ ಟೇಸ್ಟಿ ಆಗಿರುತ್ತೆ. ಯಾವಾಗಲೂ ಒಂದೇ ರೀತಿ ದೋಸೆ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಡಿಫ್ರೆಂಟ್ ಆಗಿ ಬೇಳೆಗಳನ್ನ ಬಳಸಿ ನಾವು ದೋಸೆನ ಮಾಡ್ಕೊಂಡು ತಿಂದ್ರೆ ಸಖತ್ ಟೇಸ್ಟಿ ಆಗಿರುತ್ತೆ. ಮತ್ತೆ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು ಕಾಳುಗಳನ್ನ ಬಳಸಿ ದೋಸೆ ಮಾಡ್ಕೊಳ್ಳೋದ್ರಿಂದ. ಈಗ ನಾನು ಅಕ್ಕಿನ ನುಣ್ಣಕ್ಕೆ ರುಬ್ಕೊಂಡಿದ್ದಾಗಿದೆ. ಇದನ್ನ ನಾವು ಕಾಳು ರುಬ್ಬಿಟ್ಕೊಂಡಿದ್ವಲ್ಲ ಅದ್ರ ಜೊತೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ತುಂಬಾ ನೀರ್ ಹಾಕೋಬಾರ್ದು. ದೋಸೆ ಹಿಟ್ಟು ತರ ನೀರ್ ಜಾಸ್ತಿ ಹಾಕೋಬಾರ್ದು. ಒಂದ್ ಸ್ವಲ್ಪ ಗಟ್ಟಿಯಾಗೇ ಇರಬೇಕು, ಆಗ ದೋಸೆ ಚೆನ್ನಾಗಿ ಬರುತ್ತೆ. ನೀರಾದ್ರೆ ದೋಸೆ ಚೆನ್ನಾಗಿ ಬರಲ್ಲ. ಆ ಕಡೆ ಜಾಸ್ತಿ ನೀರಾಗೂ ಇರಬಾರ್ದು ಮತ್ತೆ ತುಂಬಾ ಗಟ್ಟಿಯಾಗೂ ಇರಬಾರ್ದು, ಮೀಡಿಯಂ ಆಗಿ ಇರಬೇಕು ದೋಸೆ ಹಿಟ್ಟು. ಇದಕ್ಕೆ ನಾನು ಯಾವುದೇ ರೀತಿ ಸೋಡಾ ಏನು ಬಳಸ್ತಾ ಇಲ್ಲ. ಬಿಟ್ಕೊಂಡಿರೋ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಹಿಟ್ಟು ರೆಡಿ ಆಗುತ್ತೆ. ಇದ್ರ ಜೊತೆಗೆ ನಾನು ಇಲ್ಲಿ ಈರುಳ್ಳಿ ಮತ್ತೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ದೋಸೆ ಜೊತೆಗೆ ನಾನು ಇವತ್ತು ಚಟ್ನಿ ಮಾಡ್ಕೋತಾ ಇದ್ದೀನಿ. ಈ ಚಟ್ನಿ ಮಾಡೋದಕ್ಕೆ ನಾನು ಯಾವುದೇ ರೀತಿ ಕೊಬ್ಬರಿ ಏನು ಬಳಸಲ್ಲ. ಸಿಂಪಲ್ ಆಗಿ ಕಡಲೆ ಬೀಜ ಚಟ್ನಿ ಮಾಡ್ಕೋತಾ ಇದ್ದೀನಿ. ಕಡಲೆ ಬೀಜನ ಹುರಿದು ಇಟ್ಕೊಂಡಿದ್ದೀನಿ. 4 ರಿಂದ 5 ಹಸಿಮೆಣಸಿನಕಾಯಿ ಹಾಕೋತಾ ಇದ್ದೀನಿ. ಹಸಿಮೆಣಸಿನಕಾಯಿ ಜೊತೆಗೆ ನಾನು ಇಲ್ಲಿ ಹುಣಸೆ ಹಣ್ಣು ಒಂದ್ ಸ್ವಲ್ಪ ಹಾಕೋತಾ ಇದ್ದೀನಿ. ಹುಣಸೆ ಹಣ್ಣು ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಹಾಕೊಂಡ್ರೆ ಸಾಕು. ಹುರಿದಿಟ್ಕೊಂಡಿರೋ ಕಡಲೆ ಬೀಜನ ಮಿಕ್ಸಿ ಜಾರ್ಗೆ ಹಾಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ ಸ್ವಲ್ಪ ನೀರ್ ಹಾಕಿ ನುಣ್ಣಕ್ಕೆ ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ನೋಡಿ, ಕಡಲೆ ಬೀಜ ಚಟ್ನಿ ರೆಡಿ ಆಗಿದೆ. ಇದು ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ. ನಾವು ದೋಸೆಗೆ, ನಾರ್ಮಲ್ ದೋಸೆಗೆ ಮಾಡ್ಕೋಬಹುದು. ಅನ್ನಕ್ಕೂ ಸಹ ಬಿಸಿ ಬಿಸಿ ಅನ್ನಕ್ಕೆ ತಿಂತಾ ಇದ್ರೆ ಇನ್ನೂ ಒಂದ್ ಸ್ವಲ್ಪ ಅನ್ನ ತಿನ್ಬೇಕು ಅನ್ಸುತ್ತೆ, ಅಷ್ಟು ಟೇಸ್ಟಿ ಆಗಿರುತ್ತೆ. ಯಾವುದೇ ರೀತಿ ನಮ್ಗೆ ಕೊಬ್ಬರಿನೂ ಸಹ ಬೇಕಾಗಲ್ಲ ಈ ರೀತಿ ಕಡಲೆ ಬೀಜ ಚಟ್ನಿ ಮಾಡ್ಕೊಂಡ್ರೆ. ಈಗ ನೋಡಿ, ದೋಸೆ ಹಾಕಕ್ಕೆ ನಾನು ಹೆಂಚಿಟ್ಕೊಂಡು ಒಂದ್ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಹೆಂಚಿನ ಮೇಲೆ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ದೋಸೆ ಹುಯ್ಕೋತಾ ಇದ್ದೀನಿ. ಇದಕ್ಕೆ ದೋಸೆ ಸುತ್ತು ಒಂದ್ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತೆ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಮೀಡಿಯಂ ಉರಿನಲ್ಲಿಟ್ಟು ಬೇಯಿಸ್ಕೋಬೇಕು. ನಾವು ಕ್ರಿಸ್ಪಿಯಾಗಾದ್ರೂ ಮಾಡ್ಕೋಬಹುದು. ಇದು ತುಂಬಾ ಸಾಫ್ಟ್ ಆಗುತ್ತೆ. ಕ್ರಿಸ್ಪಿಯಾಗಿ ಇಷ್ಟಪಡೋರು ಕ್ರಿಸ್ಪಿಯಾಗೂ ಸಹ ಮಾಡ್ಕೋಬಹುದು. ಈಗ ನೋಡಿ, ದೋಸೆ ರೆಡಿ ಆಗಿದೆ. ಇದು ಒಂದ್ ಸೈಡ್ ಬೆಂದ್ರೆ ಸಾಕು, ಮೀಡಿಯಂ ಉರಿಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು, ಪೆಸರಟ್ಟು ರೆಡಿ ಆಗುತ್ತೆ. ಈ ರೀತಿ ನಾವು ಹೆಸರು ಕಾಳು ದೋಸೆ ಮಾಡ್ಕೊಂಡ್ರೆ ಸಖತ್ ಟೇಸ್ಟ್ ಆಗಿರುತ್ತೆ. ಬೆಳಗಿನ ತಿಂಡಿಗೆ ಅಥವಾ ನೈಟ್ ಯಾವಾಗ್ಲಾದ್ರೂ ನಮ್ಗೆ ಅನ್ನ ತಿಂದು ಬೇಜಾರಾಗಿದೆ ಅಂದಾಗ ಈ ರೀತಿ ದೋಸೆ ಮಾಡ್ಕೊಂಡ್ರೆ ಹೆಲ್ತಿಯಾಗೂ ಇರುತ್ತೆ. ವೆಯ್ಟ್ ಲಾಸ್ ಮಾಡೋರು ಸಹ ಇದಕ್ಕೆ ಎಣ್ಣೆ ಹಾಕ್ತೀರಾ ಹಾಗೇನು ಸಹ ಮಾಡ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಸಹ ಈ ರೀತಿ ಪೆಸರಟ್ಟನ್ನು ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ. ಆಂಧ್ರ ಸ್ಟೈಲ್ ಪೆಸರಟ್ಟು ಅಥವಾ ಹೆಸರು ಕಾಳಿನ ದೋಸೆ ರೆಡಿ ಆಗಿದೆ. ಥ್ಯಾಂಕ್ ಯು.